ಅಸ್ಸಲಾಮ್ ಅಲೈಕುಮ್. ನಾಳೆ ಇಂದತ್ತ ರೆಸಿಪಿ ಗೋಲಿ ಬಜ್ಜೆ ಚಟ್ನಿ ಹಾಕ್ರೆ. ಇಪ್ಪ ಮಳೆಯ ಟೈಮ್ ನಂಗೆ ಖಾರ ಖಾರ ತಿನ್ನೋಗು ಭಾರಿ ಇಷ್ಟ ಅಲ್ಲ, ಅಂಗನೆ ಸಪುಲು ಚಟ್ನಿ ಗೋಲಿ ಬಜ್ಜೆ. ಅದಕ್ಕೆ ನಾ 2 ಕಪ್ ಮೈದಾ ಎಡ್ತಾರೆ. ಇಪ್ಪ ನಾನು ಈ ಕಟ್ಟಾಕಿ ಬಿಚ್ಚ ಇದುಂಡಲ್ಲಿ ಎಂದರು ಗ್ರೀನ್ ಚಿಲ್ಲಿ, ಜಂಡು, ಜಿಂಜರ್ ಪೀಸ್ ಹಾಕಿ ಬಿಚ್ಚದು, ಕೊರಿಯಂಡರ್ ಲೀವ್ಸ್ ಇದೆಲ್ಲ ಮೈದತ್ತಿಗೆ ಇಟ್ರೆ ಇಟ್ಟಿತ್ತು. ಸಾಲ್ಟ್ ಇಟ್ರೆ ನಂಗೆ ಎತ್ತರ ಬೇನು. இப்போ நான் தயிரில் மிக்ஸ் ஆக்குறது தண்ணி வீத்தில்ல நோக்க எத்தனை தயிர் பிடிக்கிறது அந்த இப்போ 1 கப் இட்டேன் நான் மிக்ஸ் ஆக்குறேன். இப்போ இன்னொரு கப்பு தயிர் வீத்தியேன் ಹೋಟೆಲ್ನಾಗ 1/2 ಲೀಟ್ರ್ தயிர் மிக்ஸ் ஆக்குவோம். இப்போ நான் இதுக்கு ஒரு 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ ಇಡ್ರೆ, 1/4 ಟೀಸ್ಪೂನ್ ಮೇಲೆ ಇಟ್ಟೆತ್ತುಂಡಲೆ ಅದ್ರಲ್ಲಿ ಕೈಲಿ ಮಿಕ್ಸ್ ಹಾಕ್ರೆ. ಕೈಲಿ ಮಿಕ್ಸ್ ಹಾಕಿತ್ತು ಪಿನ್ನ ರೆಸ್ಟಿಗೆ ಬೇಕು ಅವರು 2 hours. ಇತ್ತರ ಮಂದತ್ಲಿ ಇದಾಕಿರೆ ನಿಂಗೆ ತಯಾರು ಮೀಲಂಟೆ ಅಂತೇಳಿ ತಣ್ಣಿ ಕೂಟೋರು ಮಾತ್ರ ದಪ್ಪತ್ಲಿ ಇದಾಕಿರೆ. പിന്നെ ഒരു 2 ಗಂಟೆ ಬಿಟ್ಟಿತ್ತು ನಂಗೆ ಇದ್ರ ಫ್ರೈ ಹಾಕ ಅವ್ರ ತೋಲಿಪ್ಪ ನಾನಿದು ಮುಚ್ಚಿ ಬೇಕ್ರೆ. இப்போ நான் சட்னி ஆக்குறது நம்ம காட்டுறேன். 1 கப் கோகோனட்டு, ಬೇಳೆಕಡಲೆ ಉಂಡಲ್ಲ நாங்கள் ತಿಂದ್ರೆ ಅದು ஒரு 2 ಟೇಬಲ್ ಸ್ಪೂನು, ஒரு ತೆಲ್ಲು ಪುಳಿ, ஒரு ಹಾಫ್ ಆನಿಯನ್, ஒரு ಜಂಡು ಗ್ರೀನ್ ಚಿಲ್ಲಿ. நீங்கள் ನೋಡ್ಕೊಂಡು ನೀವೆಲ್ಲ ಖಾರತ್ತಿಗೆ ಎತ್ತರಕ್ಕೆ ನೋಕಿಟ್ಟು ಇಡೋರು. ಇದು ತೆಲ್ಲು ಕೊತ್ತಂಬರಿ ಸೊಪ್ಪು, ಸಾಲ್ಟ್ ಇಡ್ರೆ ಟೇಸ್ಟಿಗೆ ಏನು ಮಾಡ್ತಾರೆ. ತೆಲ್ಲು ತಣ್ಣಿ எடுக்கிறேன். கிரைண்ட் ஆக்கிடுவேன். சட்னி ரெடி ஆவா. இது எடுக்கிறேன். எடுத்துட்டுண்டாலே 1 ಟೇಬಲ್ ಸ್ಪೂನ್ ಉಂಡಲೆ ಟೀಸ್ಪೂನ್ ಶುಗರ್ ಇಡ್ರೆ ಅವ ಇಪ್ಪತ್ತು ಮಿಕ್ಸ್ ಹಾಕೋರು. ಕೂಡ ನಲ್ಲ ಮಳೆ ಬಂದುಂಟುಂಡು ಬೆಚ್ಚ ಬೆಚ್ಚ ಗೋಲಿ ಬಜ್ಜಿನ ಚಾಯ. ഇങ്ങനെ ബോൾ ആക്കി തരാം. ഗോലി ബജ്ജ ചെന്നിങ്ങനെ ഉണ്ട്. ബാക്കി നിങ്ങളെ ഇഷ്ടം എങ്ങനെ വേണമെങ്കിൽ ഇടോരതിക്ക്. ನೋಡ್ಕೊಂಡು നല്ല ಸ್ಮೂತ್ ಗೋಲಿ ಬಜ್ಜಿ നല്ല ಚಟ್ನಿಗೆ ಮುಕ್ಕಿತ್ತು ಬೆಚ್ಚಿ ತಿನ್ನೋದು.